ಸ್ಟೂಡೆಂಟ್ ಲೈಫ್ನಲ್ಲಿ ಕನ್ಸಿಸ್ಟೆನ್ಸಿ ಯಾಕೆ ಮುಖ್ಯ? ಪ್ರತಿದಿನ 1% ಇಂಪ್ರೂವ್ಮೆಂಟ್. ಒಬ್ಬ ವಿದ್ಯಾರ್ಥಿ ಪರೀಕ್ಷೆಯಲ್ಲಿ ಒಳ್ಳೆ ಅಂಕ ತೆಗಿಬೇಕು ಅಂತ ಆಸೆ ಪಡ್ತಾನೆ. ಆದರೆ ಸಮಸ್ಯೆ ಏನ್ ಗೊತ್ತಾ? ಅವನು ಮೊದಲ ದಿನ ತುಂಬಾ ಉತ್ಸಾಹದಿಂದ 5 ಗಂಟೆ ಓದ್ತಾನೆ, 2ನೇ ದಿನ 3 ಗಂಟೆ ಓದ್ತಾನೆ, 3ನೇ ದಿನ 1 ಗಂಟೆ, ಆಮೇಲೆ ನಿಧಾನವಾಗಿ ಓದುವುದನ್ನೇ ನಿಲ್ಲಿಸ್ತಾನೆ. ಇದು ತುಂಬಾ ವಿದ್ಯಾರ್ಥಿಗಳ ಸಮಸ್ಯೆ. ಯಶಸ್ಸಿಗೆ 1 ದಿನದ ಹಾರ್ಡ್ ವರ್ಕ್ ಸಾಕಾಗೋದಿಲ್ಲ. ಪ್ರತಿದಿನ ಮಾಡುವ ಕನ್ಸಿಸ್ಟೆಂಟ್ ಎಫರ್ಟ್ ಬೇಕು. ಒಂದು ಸಣ್ಣ ಕಥೆ ನೋಡೋಣ. ರವಿ ಎಂಬ ವಿದ್ಯಾರ್ಥಿ ಇದ್ದ. ಅವನಿಗೆ ಓದಿನಲ್ಲಿ ಹೆಚ್ಚಿನ ಆಸಕ್ತಿ ಇರಲಿಲ್ಲ. ಪರೀಕ್ಷೆಯಲ್ಲಿ ಅವನಿಗೆ ಕಡಿಮೆ ಅಂಕ ಬರುತ್ತಿತ್ತು. ಒಂದು ದಿನ ಅವನು ತನ್ನ ಶಿಕ್ಷಕರ ಬಳಿ ಹೋಗಿ ಕೇಳಿದ, ಸರ್, ನಾನು ಎಷ್ಟು ಓದಿದ್ರೂ ನೆನಪಿನಲ್ಲಿ ಉಳಿತಿಲ್ಲ, ನಾನು ಏನ್ ಮಾಡಬೇಕು? ಶಿಕ್ಷಕರು ಹೇಳಿದರು, ಪ್ರತಿದಿನ 10 ಗಂಟೆ ಓದುವ ಅವಶ್ಯಕತೆ ಇಲ್ಲ. ಪ್ರತಿದಿನ 2 ಗಂಟೆ ಪ್ರಾಮಾಣಿಕವಾಗಿ ಓದು, ಆದರೆ 1 ದಿನವೂ ಬಿಡಬೇಡ. ಆ ದಿನದಿಂದ ರವಿ ಒಂದು ರೂಟೀನ್ ಮಾಡಿಕೊಂಡ. ಬೆಳಗ್ಗೆ 1 ಗಂಟೆ ಓದು, ಸಂಜೆ 1 ಗಂಟೆ ರಿವಿಷನ್. ಮೊದಲ ಕೆಲವು ದಿನ ಅವನಿಗೆ ಬೇಸರವಾಯಿತು. ಸ್ನೇಹಿತರು ಆಟಕ್ಕೆ ಕರೀತಿದ್ದರು, ಮೊಬೈಲ್ ನೋಡಬೇಕು ಅನ್ನಿಸುತ್ತಿತ್ತು, ಕೆಲವೊಮ್ಮೆ ಓದಬೇಕು ಅನ್ನಿಸಲೇ ಇಲ್ಲ. ಆದರೂ ಅವನು ಒಂದು ಮಾತನ್ನು ನೆನಪಿಸಿಕೊಳ್ಳುತ್ತಿದ್ದ, ಮೋಟಿವೇಶನ್ ಪ್ರತಿದಿನ ಇರೋದಿಲ್ಲ, ಆದರೆ ಕನ್ಸಿಸ್ಟೆನ್ಸಿ ಇರಬೇಕು. 1 ವಾರ ಕಳೆದಿತ್ತು, 1 ತಿಂಗಳು ಕಳೆದಿತ್ತು, 3 ತಿಂಗಳು ಕಳೆದವು. ರವಿ ನಿಧಾನವಾಗಿ ತನ್ನ ಇಂಪ್ರೂವ್ಮೆಂಟ್ ಅನ್ನು ಗಮನಿಸಿದ. ಮೊದಲು ಅರ್ಥವಾಗದ ವಿಷಯಗಳು ಈಗ ಸುಲಭವಾಗಿ ಅರ್ಥವಾಗತೊಡಗಿದವು. ಪರೀಕ್ಷೆಯ ದಿನ ಬಂತು. ರವಿ ಭಯಪಡಲಿಲ್ಲ. ಯಾಕೆಂದ್ರೆ ಅವನು ಕೊನೆಯ ದಿನ ಮಾತ್ರ ಓದಿರ್ಲಿಲ್ಲ, ಅವನು ಪ್ರತಿದಿನ ತಯಾರಿ ಮಾಡಿಕೊಂಡಿದ್ದ. ರಿಸಲ್ಟ್ ಬಂದಾಗ ರವಿ ತನ್ನ ಹಿಂದಿನ ಮಾರ್ಕ್ಸ್ಗಿಂತ ತುಂಬಾ ಹೆಚ್ಚು ಅಂಕ ಪಡೆದ. ಅವನಿಗೆ ಆಗ ಒಂದು ವಿಷಯ ಅರ್ಥವಾಯಿತು. ನಾನು ಜೀನಿಯಸ್ ಆಗಿರಲಿಲ್ಲ, ನಾನು ಪ್ರತಿದಿನ ಪ್ರಯತ್ನ ಮಾಡಿದ್ದೆ. ಕೊನೆಯ ಮೆಸೇಜ್: ನೀವು ಸ್ಟೂಡೆಂಟ್ ಆಗಿದ್ದರೆ ಒಂದು ವಿಷಯ ನೆನ್ಪಿಟ್ಕೊಳ್ಳಿ, 1 ದಿನ 10 ಗಂಟೆ ಓದಿ, ನಂತರ 5 ದಿನ ಓದದೇ ಇರುವುದಕ್ಕಿಂತ ಪ್ರತಿದಿನ 2 ಗಂಟೆ ಓದುವುದು ಹೆಚ್ಚು ಪವರ್ಫುಲ್. ಪ್ರತಿದಿನ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಿ. 1% ಇಂಪ್ರೂವ್ಮೆಂಟ್ ಪ್ರತಿದಿನ ಮಾಡಿದರೆ ಕೆಲವು ತಿಂಗಳ ನಂತರ ನೀವು ನಿಮ್ಮ ಹಳೆಯ ವರ್ಷನ್ಗಿಂತ ತುಂಬಾ ಮುಂದೆ ಇರ್ತೀರಿ. ಆದ್ದರಿಂದ ಇಂದಿನಿಂದ ದೊಡ್ಡ ಟಾರ್ಗೆಟ್ ಇಡಬೇಡಿ, ಒಂದು ಸಣ್ಣ ಟಾರ್ಗೆಟ್ ಇಡಿ. ಅದನ್ನು ಪ್ರತಿದಿನ ಕಂಪ್ಲೀಟ್ ಮಾಡಿ. ಯಾಕೆಂದ್ರೆ ಕನ್ಸಿಸ್ಟೆನ್ಸಿ ಬೀಟ್ಸ್ ಟ್ಯಾಲೆಂಟ್ ವೆನ್ ಟ್ಯಾಲೆಂಟ್ ಡಸಂಟ್ ವರ್ಕ್ ಕನ್ಸಿಸ್ಟೆಂಟ್ಲಿ. ನಿಮ್ಮ ಗೋಲ್ ಏನೇ ಇರಲಿ, ಸ್ಟಡೀಸ್, ಜಾಬ್, ಬಿಸ್ನೆಸ್ ಅಥವಾ ಲೈಫ್, ಸ್ಟಾಪ್ ಮಾಡಬೇಡಿ. ಕೀಪ್ ಗೋಯಿಂಗ್.